ಅಕ್ಷಯ ತದಿಗೆ ಶುಭಾಶಯಗಳು. ಇದು ಎಲ್ಲ ಆಶೀರ್ವಾದಗಳನ್ನು ತರುವ ದಿನ. ಶ್ರೀ ಲಕ್ಷ್ಮೀನಾರಾಯಣರ ಕೃಪೆಯಿಂದ ಐಶ್ವರ್ಯ ಸಂತೋಷ ಬರುವ ದಿನ. ಅಕ್ಷಯ ತದಿಗೆ ವೈಶಾಖ ಮಾಸದ ಶುಕ್ಲ ಪಕ್ಷದ ತದಿಗೆ ದಿನದಂದು ಆಚರಿಸಲಾಗುವ ಪವಿತ್ರ ಹಬ್ಬ. ಅಕ್ಷಯ ಎಂದರೆ ಎಂದಿಗೂ ಕ್ಷಯವಾಗುವುದಿಲ್ಲ. ತದಿಗೆ ಎಂದರೆ ಮೂರನೇ ತಿಥಿ. ಈ ದಿನದಂದು ಮಾಡುವ ಶುಭ ಕಾರ್ಯಗಳು, ದಾನಗಳು ಮತ್ತು ಪೂಜೆಗಳು ಎಂದಿಗೂ ಕಡಿಮೆಯಾಗುವುದಿಲ್ಲ ಎಂದು ನಂಬಿಕೆ. ಪುರಾಣಗಳ ಪ್ರಕಾರ ಶ್ರೀ ವಿಷ್ಣುವಿನ ಪರಶುರಾಮ ಅವತಾರವು ಅಕ್ಷಯ ತದಿಗೆ ದಿನ ನಡೆಯಿತು. ಮಹಾಭಾರತದ ಪ್ರಕಾರ ಈ ದಿನ ಶ್ರೀಕೃಷ್ಣನು ಪಾಂಡವರಿಗೆ ಅಕ್ಷಯ ಪಾತ್ರೆಯನ್ನು ನೀಡಿದ ದಿನ. ಬಡವನಾದ ಸುಧಾಮನು ತನ್ನ ಸ್ನೇಹಿತ ಶ್ರೀಕೃಷ್ಣನನ್ನು ಭೇಟಿಯಾದಾಗ ಶ್ರೀಕೃಷ್ಣನು ಸುಧಾಮನ ಬಡತನವನ್ನು ಹೋಗಲಾಡಿಸಿ ಸುಧಾಮನಿಗೆ ಸಂಪತ್ತನ್ನು ಅನುಗ್ರಹಿಸಿದ ದಿನ ಅಕ್ಷಯ ತದಿಗೆ. ಅಕ್ಷಯ ತದಿಗೆ ಶ್ರೀ ಗಂಗಾದೇವಿ ಭೂಮಿಗೆ ಇಳಿದ ದಿನವೆಂದು ಪರಿಗಣಿಸಲಾಗಿದೆ. ಅಕ್ಷಯ ತದಿಗೆ ದಿನದಂದು ಶ್ರೀ ವೇದವ್ಯಾಸರು ಶ್ರೀ ವಿನಾಯಕನಿಗೆ ಮಹಾಭಾರತವನ್ನು ಹೇಳಲು ಪ್ರಾರಂಭಿಸಿದರು ಎಂದು ನಂಬಿಕೆ. ಅಕ್ಷಯ ತದಿಗೆ ಶುಭಾಶಯಗಳು. ಇದು ಎಲ್ಲ ಆಶೀರ್ವಾದಗಳನ್ನು ತರುವ ದಿನ. ಶ್ರೀ ಲಕ್ಷ್ಮೀ ನಾರಾಯಣರ ಕೃಪೆಯಿಂದ ಐಶ್ವರ್ಯ ಸಂತೋಷ ಬರುವ ದಿನ. ಪೂಜೆಯಿಂದ ಮನಸ್ಸು ಶಾಂತವಾಗುತ್ತದೆ, ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಶ್ರೀ ಲಕ್ಷ್ಮೀ ನಾರಾಯಣರ ಕರುಣೆಯಿಂದ ಸಂಪತ್ತು ಮತ್ತು ಧಾನ್ಯಗಳ ಪ್ರಾಪ್ತಿಯಾಗುತ್ತವೆ. ದಾನವು ಜೀವನದ ಅರ್ಥ, ಹಿರಿಯರ ಆಶೀರ್ವಾದವು ಪಡೆಯಬೇಕು. ಮನೆ ಕಟ್ಟಲು, ಮನೆ ಖರೀದಿಸಲು, ಗೃಹ ಪ್ರವೇಶ, ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು, ಮದುವೆಗಳಿಗೆ ಬೆಳ್ಳಿ ಮತ್ತು ಚಿನ್ನವನ್ನು ಖರೀದಿಸಲು, ಒಳ್ಳೆಯ ಕಾರ್ಯಗಳನ್ನು ಮಾಡಲು ಮತ್ತು ದಾನ ನೀಡಲು ಅಕ್ಷಯ ತದಿಗೆ ಅತ್ಯಂತ ಶುಭ ದಿನವಾಗಿದೆ. ಅಕ್ಷಯ ತದಿಗೆ ಶುಭಾಶಯಗಳು. ಇದು ಎಲ್ಲ ಆಶೀರ್ವಾದಗಳನ್ನು ತರುವ ದಿನ. ಶ್ರೀ ಲಕ್ಷ್ಮೀ ನಾರಾಯಣರ ಕೃಪೆಯಿಂದ ಐಶ್ವರ್ಯ ಸಂತೋಷ ಬರುವ ದಿನ.